ನಾನು ಕೊಟ್ಟಿವ್ರ ಬಗ್ಗೆ ಇರೋ ಫ್ಯಾಕ್ಟ್ಸ್ನ ಹೇಳಿದ ತಕ್ಷಣ ತುಂಬ ಜನ ಕಮೆಂಟಲ್ಲಿ ಮತ್ತು DM ಅಲ್ಲಿ ಬಂದು ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೊತಾ ಇದ್ದೀರಾ. ಈ ವಿಡಿಯೋ ನಿಮಗೆ ಕನ್ನಡಿಗರ ಮೇಲೆ ಆಗಿರೋಂಥ ಅವಮಾನ ಮತ್ತು ದಬ್ಬಾಳಿಕೆ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಟಿಯೂರು ಆಡಳಿತ ಮಂಡಳಿಯವರು ದೇವಸ್ಥಾನ ಓಪನ್ ಆಗೋ ಮುಂಚೆ ಇಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ರೆಡಿ ಮಾಡಿದ್ದೀವಿ, ಬನ್ನಿ ಹೈಜೀನ್ ಮೇಂಟೈನ್ ಮಾಡಿ ಅಂತ ಹೇಳಿದ್ರು. ಆದರೆ ಅವರು ಎಲ್ಲಿ ವಿಫಲ ಆದರು? ದೇವಸ್ಥಾನದ ಒಳಗಡೆ ಪೊಲೀಸ್ ಸಿಬ್ಬಂದಿಗಳು ಯಾಕಿಲ್ಲ? ಅಲ್ಲಿ ಬೇರೆ ರಾಜ್ಯದಿಂದ ಬಂದವ್ರ ಮೇಲೆ ದಬ್ಬಾಳಿಕೆ ಮಾಡೋ ಬದಲು ಬೇರೆ ಏನಾದರೂ ಮಾಡ್ಬೋದಿತ್ತಲ್ಲ. ಎಲ್ಲರೂ ಕ್ಯೂ ಸಿಸ್ಟಮ್ ಅಲ್ಲಿ ಬರೋ ಹಾಗೆ ಮಾಡಿ ಪೊಲೀಸ್ ಗಾರ್ಡ್ಗಳನ್ನ ನಿಲ್ಲಿಸಿ ದರ್ಶನ ಆದ್ಮೇಲೆ ಟೆಂಪಲ್ ಇಂದ ಹೊರಗಡೆ ಹೋಗ್ತಾ ಇರಬೇಕು ಅನ್ನೋ ಹಾಗೆ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ. ನೀವು ಎಕ್ಸಿಟ್ ಗೇಟ್ ಇಂದ ಎಂಟ್ರಿ ಗೇಟ್ ಇಂದ ಎಲ್ಲ ಕಡೆಯಿಂದನೂ ಒಳಗಡೆಗೆ ತುಂಬ್ಕೋಬಿಟ್ಟು ಜನ ಜಾಸ್ತಿ ಸ್ವಾಮಿ ಅಂತ ಅಂದ್ರೆ ನಾವೇನ್ ಮಾಡೋದಕ್ಕಾಗತ್ತೆ ಸ್ವಾಮಿ? ನಾನು ನಮ್ಮ ಕನ್ನಡಿಗರಿಗೆ ಹೇಳೋದು ಒಂದೇ, ನೀವ್ಯಾಕ್ರೋ ಅಷ್ಟು ದೂರ ಹಿಂಸೆ ಪಟ್ಕೊಂಡು ಹೋಗಿ ಅವ್ರ ಹತ್ರ ಒಂದು ಮಾತು ಕೇಳ್ತೀರಾ? ನಾವು ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ಅಲ್ಲಿ ಇಲ್ಲ ಅಂತ ಅಂದಾಗ ನಾವು ಬ್ಲೇಮ್ ಮಾಡೋದು ಬಿಟ್ಟು ನೆಕ್ಸ್ಟ್ ಸರಿಯಿಂದ ಯಾರು ಹೋಗೋದೇ ಬೇಡ. ಮತ್ತೆ ಈ ವಿಷಯ ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಆದರೆ ಹೇಳಬೇಕು. ಏನಂದ್ರೆ ನಮ್ಮವರು ಯಾವುದೇ ಟೆಂಪಲ್ ಹೋದ್ರೆ ಸ್ನಾನ ಮಾಡಿದ್ರೆ ಅವ್ರ ಪಾಪ ಕಳೆಯುತ್ತೆ ಅಂತ ಹಾಕಿರೋ ಬಟ್ಟೆನ ನೀರಲ್ಲಿ ಬಿಟ್ಟು ಬರ್ತಾರೆ. ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ಸಿಕ್ಕಿದ ಕಡೆ ಎಸಿತಾರೆ, ಮಕ್ಕಳ ಪ್ಯಾಡ್ಸ್ಗಳನ್ನ ಸಿಕ್ಕಿದ ಕಡೆ ಎಸಿತಾರೆ. ಇದನ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅದು ಕೇರಳ, ಕರ್ನಾಟಕ, ತಮಿಳುನಾಡು ಯಾವುದೇ ಆಗಿದ್ರು ಅಷ್ಟೇನೆ. ಪರಿಸರನ ನಮ್ಮ ಮನೆ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋಣ. ನಮ್ಮ ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊಂತೀವಿ ಅಷ್ಟೇ ಕ್ಲೀನಾಗಿ ಪರಿಸರನೂ ಕ್ಲೀನಾಗಿ ಇಟ್ಕೊಳ್ಳೋಣ.